ಸ್ಟೂಡೆಂಟ್ಸ್ ಆಫ್ ಫಿಸಿಕ್ಸ್ ವಾಲಾ, ನಾನ್ ನಿಮ್ಮ ಸ್ಮಿತಾ ಮ್ಯಾಮ್, ನಿಮ್ಮ ಫಿಸಿಕ್ಸ್ ಮೆಂಟರ್. ಇವತ್ತಿನಿಂದ ನಾನೊಂದು ಹೊಸ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಪ್ರತಿ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ದೆಲ್ಲ ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಬರಬಹುದು ಅಂತ ಹೇಳಿ ಡಿಸ್ಕಸ್ ಮಾಡ್ತಿದ್ದೇವೆ ಇವತ್ತಿನಿಂದ. ಓಕೆ, ಫಸ್ಟ್ ಎಪಿಸೋಡ್ ಇವತ್ತು ನಾನ್ ತಂದಿರುವಂತಹ ಚಾಪ್ಟರ್ ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್. ನೋಡಿ, ಇಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ ಅಲ್ಲಿ ಯೂಶುವಲ್ ಆಗಿ ಸುಮಾರು ಕ್ವೆಶನ್ಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಿಪೀಟೆಡ್ ಆಗಿ ಪ್ರತಿ ಸಲ ಕೇಳುವಂತಹ ಕ್ವೆಶನ್ಸ್ ಅನ್ನ ನಾನು ನೋಟ್ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಮಾಡೆಲ್ ಕ್ವೆಶನ್ ಪೇಪರ್ ತೆಗೆದ್ರು ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತೆಗೆದ್ರು ನಿಮ್ಗೆ ಈ ಕ್ವೆಶನ್ ಅನ್ನ ನೋಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಅಂಡ್ ನಂಗೆ ಯಾವತ್ತು ವೈಟಿ ಲೈವ್ ಹೋದಾಗ ಮಕ್ಕಳು ಕಮೆಂಟ್ ಹಾಕ್ತಿರ್ತೀರಿ, ಮ್ಯಾಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಈ ಸೆಷನ್ ಅನ್ನ ಪ್ಲಾನ್ ಮಾಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಟಾರ್ಕ್ ಇಂದ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಿ. ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ, ಪಿ ಯು ಬೋರ್ಡ್ ಎಕ್ಸಾಮ್ ಅಲ್ಲಿ ಟಾರ್ಕ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೇಳುವ ಚಾನ್ಸಸ್ ಇದೆ. PE sin θ ಫಾರ್ಮುಲಾ ಅಲ್ವಾ, ಅವರು P ವ್ಯಾಲ್ಯೂ ಕೊಡ್ತಾರೆ, E ವ್ಯಾಲ್ಯೂ ಕೊಡ್ತಾರೆ, ಥೀಟಾ ಕೊಡ್ತಾರೆ. ನೀವು ಟಾರ್ಕ್ ಫೈಂಡ್ ಔಟ್ ಮಾಡಬೇಕು. ಯೂಶಲಿ 1 ಮಾರ್ಕ್ ಕೇಳ್ತಾರೆ, ಅಥವಾ ಟಾರ್ಕ್ ಎಕ್ಸ್ಪ್ಲೇನ್ ಮಾಡೋದಿದ್ರೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ವಾಟ್ ಈಸ್ ಇಲೆಕ್ಟ್ರಿಕ್ ಡೈಪೋಲ್, ಆಮೇಲೆ ಡಿಫೈನ್ ಡೈಪೋಲ್ ಮೊಮೆಂಟ್ ಅಥವಾ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್, ಗಿವ್ ಇಟ್ಸ್ ಡಿರೆಕ್ಷನ್. ನೋಡಿ, 3 ಸಬ್ ಕ್ವೆಶನ್ ಅನ್ನ ಜಾಯಿನ್ ಮಾಡಿ ಒಂದು ಕ್ವೆಶನ್ ಆಗಿ 5 ಮಾರ್ಕ್ಸ್ ಕೇಳುವಂತಹ ಚಾನ್ಸಸ್ ಇದೆ. ಅಥವಾ ಸ್ಪ್ಲಿಟ್ ಮಾಡಿ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಕ್ಲಿಯರಾ? ಇಲ್ಲಿ ನೀವು ಡೈಪೋಲ್ ನ ಡಿಫೈನು ಮಾಡಬೇಕು, ಡೈಪೋಲ್ ಮೊಮೆಂಟ್ ಏನಂತ ಬರಿಬೇಕು, ಡೈರೆಕ್ಷನ್ ಕೂಡ ಮೆನ್ಷನ್ ಮಾಡಬೇಕು. ದಟ್ ಇಸ್ -q to +q. ಇಷ್ಟೆಲ್ಲ ಬರೆದ್ರೆ 5 ಮಾರ್ಕ್ಸ್ ಸಿಗತ್ತೆ ನಿಮ್ಗೆ. ರೆಡಿ ಆಗಿರಿ. ಅಂಡ್ ಪ್ರತಿ ಒಂದು ಎಕ್ಸಾಮ್ ಅಲ್ಲಿ ನಾನು ನೋಡಿರುವಂತದ್ದು ಗಾಸಸ್ ಲಾ ರಿಲೇಟೆಡ್ ಒಂದು ಕ್ವೆಶನ್ ಬಂದೇ ಬರುತ್ತೆ. ಮೇನ್ ಆಗಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಗಾಸಸ್ ಲಾ ಅಂತ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಗೆ ಯಾವಾಗ ಕೇಳ್ತಾರೆ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಡೆಫಿನಿಷನ್ ಅನ್ನ ಬರೆಯಕ್ಕಿರುತ್ತೆ, ಅವಾಗ ಕೇಳ್ಬೋದು. ಅಥವಾ ಗಾಸಸ್ ಲಾ ಒಂದು 1 ಲೈನ್ ಪ್ರಾಬ್ಲಮ್ ಇರ್ಬೋದು, ಸಿಂಪ್ಲಿ ಫಾರ್ಮುಲಾ ಹಾಕಿ ಆನ್ಸರ್ ಫೈಂಡ್ ಔಟ್ ಮಾಡುವಂತಹ ಸಿಂಪಲ್ ಪ್ರಾಬ್ಲಮ್ಸ್ 1 ಮಾರ್ಕಿಗೆ ಕೇಳ್ಬೋದು. ಅದಕ್ಕೂ ನೀವು ಪ್ರಿಪೇರ್ಡ್ ಆಗಿರಿ. ಅಂಡ್ ಪ್ರತಿಯೊಂದು ಬೋರ್ಡ್ ಎಕ್ಸಾಮ್ ಅಲ್ಲೂ ನಾನು ನೋಡಿದ್ದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ರಿಲೇಟೆಡ್ ಕ್ವೆಶನ್ ಒಂದು ಬಂದೇ ಬರುತ್ತೆ. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. 3 ಮಾರ್ಕ್ಸ್ ಕೇಳಿದ್ರೆ ನೀವು 3 ಪ್ರಾಪರ್ಟೀಸ್ ಅನ್ನು ಬರೀಬೇಕಾಗತ್ತೆ. ಯೂಶುವಲ್ ಆಗಿ ಇದು ಅಥವಾ ಇನ್ನೊಂದಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ನೋಡಿ. ಆ ಚಾಪ್ಟರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಏನಂತ ಕೇಳ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಕೇಳಿದ್ರೆ ಯೂಶುವಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ಕೇಳುವಂಥದ್ದು ಕಡಿಮೆ. ಇದರ್ ದಿಸ್ ಆರ್ ದ್ಯಾಟ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಆಯ್ತಾ? ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಆರ್ ಫೋರ್ಸ್ ಎಟ್ ದ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಜಾಯಿನಿಂಗ್ 2 ಚಾರ್ಜಸ್. 5 ಮಾರ್ಕ್ ನ್ಯೂಮರಿಕಲ್ ಆಗಿ ಕೇಳುವಂತ ಚಾನ್ಸ್ ಇದೆ. ನಿಮಗೆ ಗೊತ್ತು, ಕೂಲಮ್ಸ್ ಲಾನ ಯೂಸ್ ಮಾಡ್ಕೊಂಡು ಹೇಗೆ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ನಿಮ್ಗೆ ಇಕ್ವೇಶನ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಶನ್ ಗೊತ್ತಿದೆ. ಎರಡು ಚಾರ್ಜ್ ಕೊಡ್ತಾರೆ, ಅದ್ರ ಮಧ್ಯೆ ಇರುವಂತಹ ಸಪರೇಷನ್ ಕೊಡ್ತಾರೆ. ನಿಮ್ಮ ಹತ್ರ ಅವರು E ಅಥವಾ F ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಆಗ ನೀವು ಫಾರ್ಮುಲಾನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬೇಕು ಆನ್ಸರ್ ಅನ್ನ ವಿತ್ ಪ್ರಾಪರ್ SI ಯೂನಿಟ್. ಅವಾಗ ನಿಮ್ಗೆ ಏನು 5 ಮಾರ್ಕ್ಸ್ ಸಿಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಫೈನಲ್ ಎಕ್ಸಾಮ್ ಅಲ್ಲಿ ಬರುವಂತಹ ಒಂದು ನ್ಯೂಮರಿಕಲ್ ಅಟ್ ಲೀಸ್ಟ್ ಈ ಚಾಪ್ಟರ್ ಇಂದಾನೇ ಇರುತ್ತೆ. ಒಂದೋ ಕೂಲಮ್ ಲಾ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ರಿಲೇಟೆಡ್ ಇರ್ಬೋದು, ಅಥವಾ ನೋಡಿ ಇನ್ನೊಂದು ಗಾಸಸ್ ಲಾ ಅಪ್ಲಿಕೇಶನ್ ಕೂಡ ಇರ್ಬೋದು. ಇಲ್ಲಿ ಕೇಳಿರುವಂತದ್ದು ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಥವಾ ಸ್ಪೆರಿಕಲ್ ಕಂಡಕ್ಟರ್, ಹಾಲೋ ಕಂಡಕ್ಟರ್. ಈ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವೆಶನ್ಸ್ ಅನ್ನ ನೀವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಯೂಶುವಲಿ ಈ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ 5 ಮಾರ್ಕ್ಗೆ ಕೇಳುವಂತಹ ಚಾನ್ಸಸ್ ಇದೆ. 5 ಮಾರ್ಕ್ಗೆ ಕೇಳ್ತಾರೆ. ನಿಮಗೆ ಇದ್ರ ಡಿರೈವೇಶನ್ ಗೊತ್ತಿರುತ್ತೆ. ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಸೈಡ್ ಇಸ್ 0, ಔಟ್ ಸೈಡ್ ಇಸ್ kq/r². ಕರೆಕ್ಟ್. ಆದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಹೇಗೆ ಮಾಡ್ತೇವೆ ಅದು ಕೂಡ ಗೊತ್ತಿರಬೇಕು, ಬಿಕಾಸ್ ನ್ಯೂಮರಿಕಲ್ ಆಗಿ ಕೇಳ್ತಾರೆ. ಇಷ್ಟೆಲ್ಲ ಗೊತ್ತಾಯ್ತಲ್ವಾ? ಸೊ ಇದು ಮಾತ್ರ ಬರುವಂತದ್ದಲ್ಲ ನಿಮ್ಮ ಎಕ್ಸಾಮಿಗೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನೂ ಕ್ವಶನ್ಸ್ ಇವೆ, ಬಟ್ ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲಿಯರಾ? ಇನ್ನೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ. ಏನ್ ಗೊತ್ತಾ? ಪ್ರಗತಿ ಸೆಕೆಂಡ್ PUC 2027 ಅಂತ ಒಂದು ಹೊಸ ಬ್ಯಾಚ್ ಅನ್ನ ಲಾಂಚ್ ಮಾಡ್ತಿದ್ದೇವೆ. ಅಂಡ್ ಈ ಬ್ಯಾಚ್ ನ ವಿಶೇಷತೆ ಇವಾಗ ಏನ್ ಗೊತ್ತಾ, ನೀವು ಜುಲೈ 13th ಒಳಗಡೆ ಅಡ್ಮಿಷನ್ ತಗೊಳ್ಳೋದಾದ್ರೆ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಜಾಯ್ನ್ ಆಗ್ಬೋದು 1999. ಸೊ ಯಾರಿಗೆಲ್ಲ ಜಾಯ್ನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದೆ, ಇವಾಗಲೇ ಜಾಯ್ನ್ ಆದ್ರೆ ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಜಾಯ್ನ್ ಆಗ್ಬೋದು. ಆಕ್ಚುಲ್ ಬ್ಯಾಚ್ ಪ್ರೈಸ್ ಬಂದು 4200 ರೂಪೀಸ್ ಇದೆ. ಸೊ PU ಮಕ್ಕಳೆಲ್ಲರೂ ಕೂಡ, ಸೆಕೆಂಡ್ PUC ಮಕ್ಕಳೆಲ್ಲರೂ ಕೂಡ ಈ ಬ್ಯಾಚ್ ಅನ್ನು ಯೂಟಿಲೈಸ್ ಮಾಡ್ಕೊಂಡು ಇನ್ನೂ ನಿಮ್ಮ ಸ್ಟಡೀಸ್ ಅನ್ನ ಥರೋ ಮಾಡ್ಕೊಳ್ಬಹುದು. ಇನ್ನು ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈವ್ ಅಲ್ಲೂ ಬಂದು ಹೇಳಿ, ನಾನು ಆ ಚಾಪ್ಟರ್ನ ತಂದು ಡಿಸ್ಕಸ್ ಮಾಡ್ತೇನೆ. ಓಕೆ, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ದೆನ್. ಬಾಯ್.